ನಮಸ್ಕಾರ. ಇದು ನಿಮ್ಮ ಸ್ವಯಂ ಪಾಕ. ಇಲ್ಲಿ ಪ್ರತಿ ಕ್ಷಣವೂ ಒಂದೊಂದು ಹೊಸ ಅನುಭವ ಹಾಗೂ ಜೀವನವನ್ನು ಸುಂದರವಾಗಿಸೋ ಹೊಸ ವಿಷಯಗಳು ಇಲ್ಲಿ ನಿಮಗಾಗಿ. ಇವತ್ತು ಹಳೆಯ ಬಟ್ಟೆಗಳನ್ನ ಉಪಯೋಗಿಸಿ ಒಂದು ಬ್ಯಾಗ್ ಅನ್ನ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಈ ತೋಳಿನ ಭಾಗ, ಕುತ್ತಿಗೆ ಭಾಗನ ಬಿಟ್ಟು ಕಟ್ ಮಾಡ್ಕೋಬೇಕು. ತೋಳಿನ ಭಾಗ ಕಟ್ ಮಾಡ್ಕೊಂಡಿರೋ ಜಾಗದಲ್ಲೇ 2 ಇಂಚನ್ನ ಅಳತೆ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ. ಉದ್ದಕ್ಕೂ 2 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ರಲ್ವಾ, ಅಲ್ಲಿ ತನಕ ಕಟ್ ಮಾಡ್ಕೋಬೇಕು. 1 ಸೆಂಟಿಮೀಟರ್ ಗ್ಯಾಪ್ ಇಟ್ಟು ಕಟ್ ಮಾಡ್ಕೋಬೇಕು. 1 ಸೆಂಟಿಮೀಟರ್ಗೆ ಕಟ್ ಮಾಡಿ ಮುಗ್ದಿದೆ. ಈಗ ಕೆಳಗಡೆದೊಂದೆಳೆ ಮೇಲ್ಗಡೆದೊಂದೆಳೆ ಎರಡನ್ನು ಸೇರಿಸಿ 2 ಗಂಟನ್ನ ಹಾಕೋಬೇಕು. ಹೀಗೆ ಮುಂದುವರ್ಸ್ಕೊಂಡು ಹೋಗೋದು. ಗಂಟು ಹಾಕೊಂಡಾಗಿದೆ. ಸ್ಟ್ರಾಪ್ಗೆ ಈಗ ಬಟ್ಟೆ ಕಟ್ ಮಾಡ್ಕೋತಾ ಇದ್ದೇನೆ. ಈ ಕೆಳಗಿನ ಭಾಗನ ಕಟ್ ಮಾಡಿ ತೆಕ್ಕೋತಾ ಇದ್ದೇನೆ. ಬೇಡ, ಇದು 1.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡು 1.5 ಇಂಚಸ್ಗೆ ಕಟ್ ಮಾಡ್ಕೋತಾ ಇದ್ದೇನೆ. ಒಟ್ಟು 4 ಪೀಸು ಕಟ್ ಮಾಡಿ ಹಿಡ್ಕೊಂಡಿದ್ದೇನೆ. ಸ್ಟ್ರಾಪಿಗೆ 4 ಎಳೆಯ ಬಟ್ಟೆಯ ಪೀಸನ್ನ ತಗೊಂಡಿದ್ದೇನೆ. ಇದನ್ನ ಬ್ಯಾಗಿನ ಹೊರಭಾಗದಲ್ಲಿ ಸೈಡಲ್ಲಿ ಹೊರಗಡೆಯಿಂದನೇ ಇಟ್ಟು ಹುಲ್ಕೋತಾ ಇದ್ದೇನೆ. ಮೇಲ್ಗಡೆಯ 2 ಎಳೆ, ಕೆಳಗಡೆಯ 2 ಎಳೆನ ಬೇರೆ ಬೇರೆ ಮಾಡಿಟ್ಕೊಂಡು ಮೇಲ್ಗಡೆಯ 1 ಎಳೆನ ಹೀಗೆ ಅಡ್ಡವಾಗಿ ತಂದು ಕೆಳಗಡೆಯ ಕೊನೆಯ ಎಳೆಯನ್ನ ಹೀಗೆ ಅಡ್ಡವಾಗಿ ತಂದು 2 ಬೇರೆ ಬೇರೆ ಮಾಡ್ಕೋಬೇಕು. ಈಗ ಅಡಿಲಿರೋ ಈ ಎಳೆನ ಮೇಲೆ ತಂದು ಇಲ್ಲೂ ಅಡಿಗಡೆ ಇರೋ ಈ ಎಳೆನ ಹೀಗೆ ಮೇಲೆ ತಂದು ಎಣಿತಾ ಹೋಗ್ಬೇಕು. ಹೀಗೆ ಜಡೆ ಬರುತ್ತೆ. ಈಗ ಮಧ್ಯದಲ್ಲಿ ಎಣಿತಾ ಇದ್ದೀನಿ ನಾನು. ಇಲ್ಲಿ ಅಡಿಗಡೆದು ಎಳೆ ತಕೊಂಡೆ, ಇಲ್ಲಿ ಬಿಟ್ಟಿರೋ ಎಳೆ ತಕೊಂಡೆ. ಹೀಗೆ ನಾವೀಗ ಕೊನೆ ಹಂತಕ್ಕೆ ಬಂದಿದ್ದೀವಿ. 4 ಎಳೆಗಳನ್ನ ಒಂದು ಕಡೆ ಸೇರಿಸಿ ಕರೆಕ್ಟಾಗಿ ಕಟ್ ಮಾಡ್ಕೋತೀನಿ. ಇದನ್ನ ಬ್ಯಾಗಿನ ಇನ್ನೊಂದು ಬದಿಗೆ ಇಟ್ಟು ಸೂಜಿ ದಾರದಿಂದ ಹೊಲಿತಾ ಇದ್ದೀನಿ. ಈಗ ಬ್ಯಾಗ್ನ ಒಳಗೆ ಹೊರಗೆ ಮಾಡಿಕೊಂಡು 2.5 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಾಲ್ಕು ಇಂಚ್ ತನಕ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಸೂಜಿ ದಾರದಿಂದ ಇಲ್ಲಿಂದ ಇಲ್ಲಿ ತನಕ ಹುಲ್ಕೋತಾ ಇದ್ದೀನಿ. ಈಗ ಬಟ್ಟೆಯ ಒಳಭಾಗದಿಂದ ರನ್ನಿಂಗ್ ಸ್ಟಿಚ್ ಅಲ್ಲಿ ಹುಲ್ಕೋತಾ ಇದ್ದೀನಿ. ಒಂದ್ ಸೈಡು ಹುಲ್ಕೊಂಡಾಗಿದೆ. ಈಗ ಇನ್ನೊಂದ್ ಸೈಡು ಹಾಗೇನೆ ಬ್ಯಾಗ್ ಅನ್ನ ಒಳಗೆ ಹೊರಗೆ ಮಾಡಿ
ಅದೇ ಅಳತೆ ಇಟ್ಟು ಮತ್ತೆ ಹೊಲ್ಕೋಬೇಕು. ಬಟ್ಟೆಯ ಒಳಭಾಗದಿಂದ ರನ್ನಿಂಗ್ ಸ್ಟಿಚ್ ಅಲ್ಲಿ ಹೊಲ್ಕೋತಾ ಇದ್ದೀನಿ. ಪರಿಸರ ಸ್ನೇಹಿ ಹಳೆಯ ಬಟ್ಟೆಗಳ ಬ್ಯಾಗ್ ತಯಾರಾಗಿದೆ. ನೋಡಿದ್ರಲ್ಲ, ಹಳೆ ಟಿ ಶರ್ಟ್ ಮತ್ತೆ ಸ್ಯಾಟಿನ್ ಬಟ್ಟೆನ ಉಪಯೋಗಿಸಿ ಮಾಡುವಂತ ಈ ಬ್ಯಾಗ್ ಅನ್ನ ನೀವು ಟ್ರೈ ಮಾಡಿ ಮನೆಯಲ್ಲಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ನಲ್ಲಿ ಹಂಚಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಹಲವಾರು ವಿಷಯಗಳು ಇಲ್ಲಿ ನಿಮಗಾಗಿ. ಧನ್ಯವಾದಗಳು.